ಕೋಳೂರು ಕೊಡಗು ಸುರಗಳೆಯ ಸೆಷನ್ 3ರಲ್ಲಿ ಭಕ್ತಿಗೆ ಶಿವನ ಚಿತ್ತ ಕರಗುವ ಪರಿ ಹಾಗೂ ಸಾಕ್ಷಾತ್ಕಾರವನ್ನು ನೋಡೋಣ. ಒಂದು ದಿನ ಕೊಡಗುಸಿನ ತಾಯಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಬರಲು ಸಾಧ್ಯವಾಗಲಿಲ್ಲ. ಪ್ರತಿ ಸೋಮವಾರ ಹಾಲಿನ ಅಭಿಷೇಕವನ್ನು ಮಾಡಿ ಬರ್ತಾಯಿದ್ಲು ಅಂತ ಕಳೆದ ಸೆಷನ್ನಲ್ಲಿ ಹೇಳಿದ್ದೀನಿ. ಒಂದು ಸೋಮವಾರದ ದಿನ ಹಾಲಿನ ಅಭಿಷೇಕ ಮಾಡಿ ಬರಲು ಸಾಧ್ಯವಾಗಲಿಲ್ಲ. ಮಗಳನ್ನು ಹಾಲಿನ ಅಭಿಷೇಕಕ್ಕೆ ಈ ದಿನ ಕಳುಹಿಸುತ್ತೇನೆ ಎಂದು ಮಗಳಿಗೆ ಹೇಳ್ತಾಳೆ. ಮಗಳೇ, ಏನವ್ವ, ಸಂತೋಷದಿಂದ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಬರ್ತೀಯ ಅಂದಾಗ ಕೊಡಗುಸು ಬಹಳ ಸಂತೋಷದಿಂದ ಶಿವನ ಸೇವೆಗೆ ಸಿದ್ಧಳಾಗ್ತಾಳೆ. ಇಂಥ ಸಂದರ್ಭದಲ್ಲಿ ಕೊಡಗುಸು ಹಾಲಿನ ಅಭಿಷೇಕ ಮಾಡಿ ಬರಲು ಹೋಗುವುದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಕೈಲಾಸಕ್ಕೆ ಪ್ರಯಾಣ ಮಾಡುವಂತೆ ಹಾಲನ್ನು ತೆಗೆದುಕೊಂಡು ಕೊಡಗುಸು ಹೊರಟಳು. ಶಿವನ ರೂಪವನ್ನು ಮನಸ್ಸಿನಲ್ಲಿ ಪ್ರೀತಿಯಿಂದ ಒಳಗೊಂಡು ಹುಟ್ಟು ಎಂಬ ಸ್ಥಿತಿಯನ್ನು ಮೀರಿ ಮರಣ ಎಂಬ ಭೀತಿಯನ್ನು ಮೀರಿ ಹೊರಟಳು. ಶಿವನನ್ನು ಕಾಣುವ ತವಕ ಹೆಚ್ಚಾಗಿ ಶಿವಾಲಯವನ್ನು ಕೊಡಗುಸು ಹೊಕ್ಕಳು. ಶಿವಾಲಯದ ಶಿವಲಿಂಗದಲ್ಲಿ ಶಿವಮೂರ್ತಿ ಕಾಣಿಸುವಂತೆ ಭಾಸವಾಯಿತು. ಹೀಗಿರುವಾಗ ಅದನ್ನು ಕಂಡು ಆನಂದಿಸುತ್ತಾ ಶಿವನ ಹತ್ತಿರ ಬಂದು ಸಂತೋಷದಿಂದ ಶಿವನ ಎಡ ಭಾಗದಲ್ಲಿ ನಿಂತು ಗಡಿಗೆ ಹಾಲನ್ನು ಕೈಯಲ್ಲಿದ್ದ ಬಟ್ಟಲಿನಲ್ಲಿ ಸುರಿದು ಹಿಡಿದು ನಿಂತು ಶಿವನನ್ನು ನೋಡಿ ಸಂತೋಷದಿಂದ ತಾಯಿ ತನ್ನ ಮಗುವನ್ನು ರಮಿಸುವ ರೀತಿಯಲ್ಲಿ ಎನ್ನ ರನ್ನವೇ ಹಾಲನ್ನು ಕುಡಿಯಯ್ಯ, ಎನ್ನ ಪರಿಸವೇ ಹಾಲನ್ನು ಕುಡಿಯಯ್ಯ, ಎನ್ನ ದೊರೆ ನೊರೆಯಾದ ಹಾಲನ್ನು ಕುಡಿಯಯ್ಯ, ನೀನು ನನ್ನ ಸುಖದ ನಿಧಿ, ನೀನು ನನ್ನಾಣೆ ಹಾಲನ್ನು ಸವಿಯಬೇಕು ಎಂದು ಕೇಳಿಕೊಳ್ಳುತ್ತಾಳೆ. ಶಿವನು ಭಕ್ತಳನ್ನು ಪರೀಕ್ಷಿಸಬೇಕು ಎನ್ನುವಂಥ ಮನೋಭಾವದಿಂದ ಹಾಲನ್ನು ಕುಡಿಯದೇ ಇದ್ದಾಗ ಕೊಡಗುಸು ಹೇಳ್ತಾಳೆ, ಎಮ್ಮವ್ವೆ ಕಳುಹಿಸಿದಳ್ ಅದೇ ಕುಸುರದಿರದಪ್ಪೆ, ಎಮ್ಮಯ್ಯ ದಮ್ಮಯ್ಯ ಸುಮ್ಮನೆ ಕಿರದಪೆ, ನೊರೆಯಾರಿ ಬಿಸಿಗುಂದಿ ಸವಿಗೆಡುವುದಿಲೆಯಯ್ಯ. ನಮ್ಮ ತಾಯಿ ನನ್ನನ್ನು ಕಳುಹಿಸಿದ್ದಾಳೆ, ನೀನೇಕೆ ಮಾತನಾಡುತ್ತಿಲ್ಲ? ನೊರೆ ಆರಿ ತಣ್ಣಗಾಗಿ ಹಾಲು ರುಚಿಯನ್ನು ಕಳೆದುಕೊಳ್ಳುತ್ತದೆ. ನೊರೆ ತುಂಬಿದ ಸವಿಯಾದ ಹಾಲನ್ನು ಕುಡಿ ಎಂಬುದಾಗಿ ಒತ್ತಾಯಿಸುತ್ತಾಳೆ. ಆದರೂ ಶಿವ ಮಾತನಾಡದಿರಲು, ನೀನು ಏಕೆ ಮಾತನಾಡುತ್ತಿಲ್ಲ? ಲೋಕಕ್ಕೆಲ್ಲ ಒಬ್ಬನೇ ಬಂದು ಯಾವಾಗ ಹಾಲನ್ನು ಕುಡಿಯುತ್ತೀಯಾ ಎಂದು ಕೇಳುತ್ತಿದ್ದಾಳೆ. ಆದರೂ ಶಿವ ಹಾಲನ್ನು ಕುಡಿಯದೇ ಇರಲಾಗಿ, ಹಾಲ ಹವಣಲ್ಲವಿ ನುಡಿಯ ಸವಿಪಿರಿದೆಂದು ಬಾಲೆಯ ಸ್ನೇಹವಚನವನ್ನೇ ಸವಿವುತ್ತಂದು. ಬಾಲೆಯ ಸ್ನೇಹದ ಮಾತುಗಳು ಹಾಲಿಗಿಂತ ರುಚಿಯಾಗಿವೆ ಎಂದು ಬಾಲೆಯ ಮಾತುಗಳನ್ನು ಶಿವನು ಆಸ್ವಾದಿಸುತ್ತಿರಲು ಕೊಡಗುಸು ಅತ್ತು ಸೊರಗಿ ಬಾಡಿ ಹೋಗುತ್ತಾಳೆ. ಅವಳಿಗೆ ಭಯ ಹೆಚ್ಚಾಗಿ ಮಾತನಾಡಲು ಆಗದೆ ಅಸಹಾಯಕತೆಯಿಂದ ತೊದಲು ನುಡಿಗಳು ಹೊರಬರುತ್ತವೆ. ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತದೆ. ಗಂಟಲಿನ ರಕ್ತನಾಳಗಳು ಬಿಗಿಯಾಗುತ್ತಿವೆ. ಅವಳ ಅಳುವಿನಲ್ಲೂ ಸ್ನೇಹಭಾವವೇ ಸುರಿಯುತ್ತಿದೆ. ಹಾಲ್ಗುಡಿಯದಿರ್ದಡೆ ಎಮ್ಮವ್ವೆ ಬಡಿದ ಪಳೆಯ, ಹಾಲ್ಗುಡಿಯದಿರೆ ಮನೆಗೆ ಹೋಗಲಂಜುವೆನಯ್ಯ. ಹಾಲನ್ನು ಹೇಗಾದರೂ ಕುಡಿಯಯ್ಯ ಕುಡಿಯಯ್ಯ ಎಂದು ಬೇಡಿಕೊಳ್ಳುತ್ತಾಳೆ. ಆಗಲೂ ಶಿವ ಹಾಲನ್ನು ಕುಡಿಯದಿರಲು, ಅಯ್ಯೋ ಶಿವನೇ, ಹಾಲನ್ನು ಕುಡಿಯದೆ ಸುಮ್ಮನೆ ಇರುವೆಯಲ್ಲ, ನಿನಗೆ ಕರುಣೆಯೇ ಇಲ್ಲವೇ ಎಂದು ಕೇಳುತ್ತಾಳೆ. ಆದರೂ ಶಿವ ಹಾಲನ್ನು ಕುಡಿಯದೇ ಇದ್ದಾಗ ಶಿವನನ್ನು ನೆನೆದು ಕೋಪಗೊಂಡು ಮುನಿಸಿಕೊಂಡು ಅಳುತ್ತಿರುವಾಗ ಮುಗ್ಧೆಯಾದ ಕೊಡಗುಸನ್ನು ಕಂಡ ಶಿವ ಬೆಳೆಯುತ್ತಿರುವ ಕರುಣೆಯಿಂದ ಸರ್ವೇಶ್ವರನಾದ ಶಿವನ ಚಿತ್ತವು ಕೊಡಗುಸಿನ ಪ್ರಾಮಾಣಿಕ ಭಕ್ತಿಗೆ ಮರುಗಿ ಶಿವನು ಇನ್ನು ಈ ಮುಗ್ಧೆಯನ್ನು ಪರೀಕ್ಷಿಸಬಾರದು ಎಂದು
ಕೊಡಗೂಸಿನ ಮೇಲೆ ಕೃಪೆಯನ್ನು ತೋರಿ ಭಕ್ತಿ ಬೆರೆಸಿದ ಸುದೆಯನಲ್ಲಿ ಸವಿ ನೋಡ್ಪಂತೆ ಯುಕ್ತಿ ಹೊದ್ದದ ನೇಹಮಂ ಸವಿದು ನೋಡ್ಪಂತೆ ಆಹ ಶಿವನಲ್ಲಿ ಕೂಸಿನ ಕೈಯ ಬಟ್ಟಲಂ ಶ್ರೀಹಸ್ತದಿಂ ಕಳೆದುಕೊಂಡನ ಅತಿ ನಿಶ್ಚಲಂ ಹಾಲೊಳಗೆ ಭಕ್ತಿ ಸರ್ಕರೆಯ ಸವಿಯಂ ಕುಡಲು ಹಾಲನ್ನು ಆರೋಗಿಸಿದ ನೆಡೆ ಕೌತುಕಂಬಡಲು ಎಂದರೆ ಭಕ್ತಿ ತುಂಬಿದ ಅಮೃತದ ರುಚಿಯನ್ನು ನೋಡುವಂತೆ ಶಿವ ಹಾಲನ್ನು ಕುಡಿದನು. ಜನರಿಗೆಲ್ಲ ಆಶ್ಚರ್ಯವಾಯಿತು. ಆಗ ಆಕಾಶದಿಂದ ಹೂಮಳೆಗಳು ಸುರಿದವು, ವಿಜಯ ದುಂದುಭಿಗಳು ಮೊಳಗಿದವು. ಹೀಗೆ ಶಿವನು ಹಾಲು ಕುಡಿದ ಪ್ರಸಂಗವನ್ನು ಹರಿಹರ ವಿವರಿಸುತ್ತಾ, ಆಕಾಶದಿಂದ ಚಿನ್ನದ ಪುಷ್ಪಕ ವಿಮಾನವು ಭೂಲೋಕಕ್ಕೆ ಬಂದಿತು. ಬಂದ ಪುಷ್ಪಕ ವಿಮಾನದಲ್ಲಿ ಕೊಡಗೂಸನ್ನು ಶಿವನು ಪ್ರೀತಿಯಿಂದ ಕುಳ್ಳಿರಿಸಿಕೊಂಡು ಆಕಾಶ ಮಾರ್ಗವಾಗಿ ಹೊರಟಾಗ ಕೋಳೂರಿನ ಜನಕ್ಕೆ ಆಶ್ಚರ್ಯ ಉಂಟಾಗುತ್ತಿದೆ. ಶಿವಭಕ್ತರೆಲ್ಲ ಸೇರಿ ಶಿವನಿಗೆ ದೇವಾಲಯವನ್ನು ನಿರ್ಮಿಸುತ್ತಾರೆ. ಹೀಗೆ ಕೊಡಗೂಸನ್ನು ಕೈಲಾಸಕ್ಕೆ ಕರೆದು ತಂದ ಶಿವನು ನಡೆ ತಂದು ಕೈಲಾಸಮಂ ಹರುಷದಿ ಪೊಕ್ಕು ಮೃಡನ್ ಒಲಿದು ಸಿಂಹಾಸನಮನ್ ಏರುತ್ತಂ ಇಕ್ಕು. ಹೀಗೆ ಮುಗ್ಧ ಶಿವಭಕ್ತೆಯಾದ ಕೊಡಗೂಸನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಬರುತ್ತಾನೆ ಶಿವ. ತನ್ನ ಸಿಂಹಾಸನವನ್ನು ಏರುತ್ತಾನೆ. ಕೈಲಾಸದಲ್ಲಿ ನಂದಿಗೆ ಮತ್ತು ಇತರ ಭಕ್ತಗಣ ಸಮೂಹಕ್ಕೆ ಹೇಳುತ್ತಾನೆ, ಕೊಡಗೂಸಿಗೆ ಮಗುವಾಗಿ ಹಾಲನ್ನು ಕುಡಿದೆ. ಬಹಳ ಮುಖ್ಯವಾದಂಥ ಸಾಲು ಈ ರಗಳೆಯಲ್ಲಿ. ಭಕ್ತಿಯೇ ವರವಾಗಿ ಬಂದು ಹಾಲನ್ನು ಕುಡಿಸಿದಳು ಎಂದು ಅಲ್ಲಿ ಗಣಕುಲಕ್ಕೆ ಕೊಡಗೂಸನ್ನು ತೋರಿಸುತ್ತಾ ಹೇಳುತ್ತಾನೆ. ತಾನು ಹಾಲು ಕುಡಿದ ಬಟ್ಟಲನ್ನು ಪಾರ್ವತಿಗೆ ತೋರಿಸುತ್ತಾ ಮತ್ತೆ ಹಾಲನ್ನು ಕುಡಿಯುವಾಗ ಇದೇ ಬಟ್ಟಲು ಸಾಕು ಎಂದು ಹೇಳುತ್ತಾನೆ. ನೀಲಕಂಠನಾದ ಶಿವನು ಕುಬೇರನಿಗೆ ಅಪ್ಪಣೆ ಮಾಡುತ್ತಾ ಭಂಡಾರದೊಳಗೆ ಈ ಬಟ್ಟಲನ್ನು ಜೋಪಾನವಾಗಿಡು ಎಂದು ಹೇಳುತ್ತಾ ಕೊಡಗೂಸಿನ ಮಹಿಮೆಯನ್ನು ಕೊಂಡಾಡುತ್ತಾನೆ. ಶಿವ ಕೈಲಾಸದಲ್ಲಿ ಕೊಡಗೂಸಿಗೆ ರುದ್ರಕನ್ನಿಕೆಯ ಸ್ಥಾನವನ್ನು ನೀಡುತ್ತಾ ಆನಂದದಿಂದ ಎಲ್ಲರಿಗೂ ಸುಖ ಸಂತೋಷ ನೀಡುವ, ಭಕ್ತರು ಬೇಡಿದ್ದನ್ನು ನೀಡುವ ಶಾಂತಮಯ ಶಿವನು ಶೋಭಿಸುತ್ತಾನೆ. ಆದಿ ಮಧ್ಯ ಅಂತ್ಯವಿಲ್ಲದ ಶಿವನು ಹೀಗೆ ಶೋಭಿಸುತ್ತಾನೆ. ನಾದಪ್ರಿಯನು, ಭಕ್ತಿ ಸುಲಭನು, ಆಕಾಶವನ್ನು ಜಡೆಯಾಗಿ ಹೊಂದಿದ ವ್ಯೋಮಕೇಶನಾದ ಶಿವನು ಹೀಗೆ ಶೋಭಿಸುತ್ತಾನೆ. ಹುಟ್ಟು ಸಾವುಗಳು ಇಲ್ಲದ ಶಿವನು ಹೀಗೆ ಶೋಭಿಸುತ್ತಾನೆ. ಶಿವನು ಕೋಳೂರ ಕೊಡಗೂಸಿನ ಮುಗ್ಧ ಭಕ್ತಿಗೆ ಒಲಿದಂತೆ ನಮಗೂ ಕರುಣೆಯನ್ನು ತೋರು ಹಂಪೆಯ ವಿರೂಪಾಕ್ಷನೇ ಎಂಬುದಾಗಿ ಹರಿಹರ ಶಿವನನ್ನು ಪ್ರಾರ್ಥಿಸುತ್ತಾನೆ. ಪ್ರಸ್ತುತ ಈ ರಗಳೆಯಲ್ಲಿ 3 ಸೆಷನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಮೊದಲನೆಯ ಸೆಷನ್ನಲ್ಲಿ ಕೋಳೂರು ಕೊಡಗೂಸಿನ ರಗಳೆಯನ್ನು ಬರೆದ ಕವಿ ಹರಿಹರನ ಪರಿಚಯ, ರಗಳೆಯ ಪರಿಚಯ ಹಾಗೂ ರಗಳೆಯ ಆಶಯವನ್ನು ವಿವರಿಸಲಾಗಿದೆ. ಎರಡನೇ ಭಾಗದಲ್ಲಿ ಕೊಡಗೂಸಿನ ಮುಗ್ಧ ಭಕ್ತಿಯ ವರ್ಣನೆಯನ್ನು ತಿಳಿಸಲಾಗಿದೆ. ಮೂರನೆಯ ಭಾಗದಲ್ಲಿ ಕೊಡಗೂಸಿನ ಮುಗ್ಧ ಭಕ್ತಿಗೆ ಶಿವ ಒಲಿಯುವ ಪರಿ, ಶಿವನ ಮನಸ್ಸು ಕರಗುವ ಪರಿ ಹಾಗೂ ಶಿವನ ಸಾಕ್ಷಾತ್ಕಾರವನ್ನು ವಿವರಿಸಲಾಗಿದೆ. ಪ್ರಸ್ತುತ ಈ ರಗಳೆಯ ಮೂಲಕ 12ನೇ ಶತಮಾನದ ಪ್ರಭಾವದಿಂದ ಹರಿಹರ ಶಿವಶರಣರ ಮೌಲ್ಯ ಸಂದೇಶಗಳನ್ನು ನಮಗೆ ತಿಳಿಸುವ ವಿಚಾರವನ್ನು ನಾವು ಕಾಣುತ್ತೇವೆ. ನಮಸ್ಕಾರಗಳು.